ಇನ್ನು ಒಂದಷ್ಟು ಪ್ರತಿಭಟನೆ ಎದುರಾಗುವಂತಹ ಸಾಧ್ಯತೆ ಇರೋದ್ರಿಂದ ಭದ್ರತೆ ಕೂಡ ಹೆಚ್ಚಿಸಲಾಗಿದೆ. ಸುಮಾರು 6200ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸುವರ್ಣಸೌಧದಲ್ಲಿ ಏನು ಅಧಿವೇಶನ ಆರಂಭ ಆಗುತ್ತೆ, ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಒಟ್ಟು 6200 ಪೊಲೀಸರ ನಿಯೋಜನೆ ಮಾಡಿದ್ದಾರೆ. ಭದ್ರತೆಯ ದೃಷ್ಟಿಯಿಂದ ನಗರ ಪೊಲೀಸ್ ಆಯುಕ್ತರು ಅವರ ನೇತೃತ್ವದಲ್ಲಿ ಭದ್ರತೆ. ಎಡಾ ಮಾರ್ಟಿನ್ ನೇತೃತ್ವದಲ್ಲಿ 6 ಜನ ಎಸ್ಪಿಗಳು ನಿಯೋಜನೆಗೊಂಡಿದ್ದಾರೆ. ಇವರೆಲ್ಲರೂ ಕೂಡ ಅಲ್ಲಿನ ಸೆಕ್ಯೂರಿಟಿಗೋಸ್ಕರ 10 ಜನ ಹೆಚ್ಚುವರಿ ಎಸ್ಪಿ, 38 ಡಿವೈಎಸ್ಪಿ ಕೂಡ ಇದರ ಒಂದು ನೇತೃತ್ವ ಒಂದು ಜವಾಬ್ದಾರಿಯನ್ನು ವಹಿಸುತ್ತಾರೆ. 100 ಜನ ಸಿಪಿಐ, 235 PSI, 35 DAR, 10 DAR ತುಕಡಿ ಅಧಿವೇಶನಕ್ಕೆ ನಿಯೋಜನೆ ಮಾಡಲಾಗಿದೆ. ಸುವರ್ಣಸೌಧದ ಸುತ್ತ 450 ಸಿಸಿ ಕ್ಯಾಮೆರಾಗಳನ್ನು ಕೂಡ ಹಾಕಲಾಗಿದೆ. ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಪರಿಶೀಲಿಸಿ ಒಳಬಿಡಲಾಗುತ್ತೆ. ಹಾಗೆ ಪ್ರತಿಭಟನೆಗಳಾಗುವ ಕಾರಣ ಹೆಚ್ಚಿನ ಒಂದು ಭದ್ರತೆ ಬೇಕಾಗುತ್ತೆ. ನಾಳೆ ಸುವರ್ಣಸೌಧ ಮುತ್ತಿಗೆಗೆ ಈಗಾಗಲೇ ಪಂಚಮಸಾಲಿ ಹೋರಾಟಗಾರರು ಮುಂದಾಗಿದ್ದಾರೆ. ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಎಡಾ ಮಾರ್ಟಿನ್ ನೇತೃತ್ವದ 6 ಜನ ಎಸ್ಪಿಗಳ ತಂಡ ಈಗ ಸಜ್ಜಾಗಿದೆ.